ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಈಗಾಗಲೇ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ. 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಹಾಗೆ 10ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಹಾಗೆ ಅವ್ರಿಗೆ ಯಾವ ಜಿಲ್ಲೆಗಳಿಗೆ ಇವತ್ತು ಹಣನ ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಷಯಕ್ಕೆ ಬರೋಣ. ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ 9 ಮತ್ತು 10ನೇ ಕಂತಿನ ಹಣ ಕೆಲವಷ್ಟು ಮಹಿಳೆಯರಿಗೆ ಬಂದಿಲ್ಲ. ಅಂದರೆ ಒಂದು 10% ಮಹಿಳೆಯರಿಗೆ ಇನ್ನೂ 9 ಮತ್ತು 10ನೇ ಕಂತಿನ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ, ಏನು ಕಾರಣ ಅನ್ನೋದನ್ನ ನೋಡೋಣ. ಇಲ್ಲಿ ನಿಮಗೆ ಗೊತ್ತು, ಮಧ್ಯಂತರ ಅಂದರೆ 1ರಿಂದ 6, 7ನೇ ಕಂತು ಹಾಕೋವರೆಗೂ ಯಾವುದೇ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಲ್ಲ, ಹಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲರಿಗೂ ಕೂಡ ಇಲ್ಲಿ ಹಣನ ಹಾಕಿದ್ರು. ಅಂದರೆ ಐ ಟಿ ಫೈಲ್ ಮಾಡ್ತಾ ಇರೋರಿಗೆ ಮತ್ತು ಟ್ಯಾಕ್ಸ್ ಕಟ್ತಾ ಇರೋರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಹಣನ ಹಾಕ್ತಾಯಿದ್ರು. ಆದರೆ 5, 6, 7ನೇ ಕಂತಿನ ಮಧ್ಯಂತರದಲ್ಲಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಇಲ್ಲಿ ಸರ್ಕಾರದವರು ಮಾಡಿದರು. ಆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೆಲವಷ್ಟು ಮಹಿಳೆಯರದು ಗೃಹಲಕ್ಷ್ಮಿ ಫಲಾನುಭವಿಗಳದ್ದು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್. ಅಂದರೆ ಅವ್ರು ಯಾವುದೇ ರೀತಿ ಐ ಟಿ ಫೈಲ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇಲ್ಲ, ಅಂಥವ್ರದ್ದು ಕೂಡ ಇಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಆ ಕಾರಣದಿಂದ ನಿಮಗೆ 6, 7, 8, 9, 10ನೇ ಕಂತು ಗಂಟನೂ ಹಣ ಬರದೇ ಇರ್ಬೋದು. ಹಾಗೆ ಕೆಲವಷ್ಟು ಮಹಿಳೆಯರಿಗೆ 7ನೇ 8 ಕಂತು ಬಂದಿದೆ, ಹಾಗೆ ಮಿಕ್ಕಿದ ಯಾವುದೇ ಕಂತು ಹಣನೂ ಕೂಡ ಇಲ್ಲಿ ಬಂದಿಲ್ಲ. ಅಂಥವ್ರು ಏನು ಮಾಡಬೇಕು, ಹಾಗೆ 10ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಹಾಗೆ 11ನೇ ಕಂತಿನ ಹಣಕ್ಕೆ ಯಾವ ರೀತಿ ಅಪ್ಡೇಟ್ ಬಂದಿದೆ, ಹಾಗೆ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಏನಪ್ಪ ಅಂದರೆ ಇಲ್ಲಿ 7ನೇ ಕಂತಿಂದ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಅಂತ ಬಂದಿಲ್ಲ, ಇಲ್ಲ ಅಂದರೆ ಐ ಟಿ ಫೈಲರ್ ಅಂತ ಬಂದಿಲ್ಲ, ಏನೂ ಬಂದಿಲ್ಲ, ನಿಮ್ಮದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ಹಣ ಬರೋಂಥ ಚಾನ್ಸಸ್ ಇದೆ. ಆದರೆ ನಿಮ್ಮದು ರಿಜೆಕ್ಟ್ ಆಗಿದ್ರೆ, ಅಂದರೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಲ್ಲ, ಅದು ರಿಜೆಕ್ಟ್ ಅಂತ ಏನಾದ್ರು ತೋರಿಸಿದ್ರೆ ನಿಮಗೆ ಹಣ ಬರೋದು ತುಂಬ ಕಷ್ಟ ಆಗುತ್ತೆ. ಆಗ ನೀವು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ, ನಿಮ್ಮದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ನಾವು ಯಾವುದೇ ರೀತಿಯ ಐ ಟಿ ಫೈಲ್ ಮಾಡ್ತಾ ಇಲ್ಲ ಮತ್ತು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ, ಆದರೂ ಕೂಡ ಕ್ಯಾನ್ಸಲ್ ಮಾಡಿದ್ದೀರಾ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಒಂದ್ಸಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆ ಈಗಾಗಲೇ 10ನೇ ಕಂತಿನ ಹಣ ಬಿಡುಗಡೆ ಆಗಿ ಸುಮಾರು ದಿನಗಳೇ ಆಯಿತು, ಆದರೂ ಕೂಡ ಇಲ್ಲಿ 70% ಮಹಿಳೆಯರಿಗೆ ಅಷ್ಟೇ ಇಲ್ಲಿ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನೂ ಕೆಲವಷ್ಟು ಜಿಲ್ಲೆಗಳಿಗೆ, ಕೆಲವಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ. ಯಾಕೆ ಬಿಡುಗಡೆ ಆಗಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಹಣನ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಡ್ತಾ ಇದ್ದಾರೆ. ನೀವು 8 ಕಂತು ಗಂಟ ಯಾರೆಲ್ಲ ಹಣ ತೊಗೊಂಡಿದ್ದೀರಾ ಅವರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 9ನೇ ಕಂತಿನ ಹಣ ಬಂದಿಲ್ಲ, ನಮಗೆ 10ನೇ ಕಂತಿನ ಹಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೇಬೇಡಿ. ಯಾಕಂದರೆ ನಿಮಗೆ ಹಣ ಬರೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕಂದರೆ ನಿಮ್ಮದು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ, ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ. ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೀವು ಕೇಳೋದಾದರೆ, ಇಷ್ಟು ಜಿಲ್ಲೆಗಳಿಗೆ, ಇಂಥ ಜಿಲ್ಲೆಗೆ ಅಂತ ಸರ್ಕಾರದವರು ಯಾವತ್ತೂ ಹಣನ ಬಿಡುಗಡೆ ಮಾಡಿಲ್ಲ. ಅದರಿಂದಾಗಿ ನಿಮಗೆ ಯಾವತ್ತಾರು ಈಗಲಾರು ಬರ್ಬೋದು, ಇಲ್ಲ ಬೆಳಗ್ಗೆನಾರು ಬರ್ಬೋದು, ಯಾವುದೇ ಕಾರಣ ರಜೆ ಇರುತ್ತೆ ರಜೆ ಇರಲ್ಲ ಆ ಥರ ಏನೂ ಇಲ್ಲ. ನಿಮ್ಮ ಅಪ್ಲಿಕೇಶನ್ಗೆ ಹಣ ಬಿಡುಗಡೆ ಆಗಿದೆ, ಖಂಡಿತವಾಗ್ಲೂ ಈಗಲ್ಲ ಅಂದರೂ ಒಂದಷ್ಟು ದಿನಗಳವರೆಗೂ ವೆಯ್ಟ್ ಮಾಡಿ ಹಣ ಬಂದೇ ಬರುತ್ತೆ. ಹಾಗೆ 11ನೇ ಕಂತಿಗೆ ಯಾವುದೇ ರೀತಿ ಹೊಸ ಅಪ್ಡೇಟ್ ಕೂಡ ಇಲ್ಲಿ ತಿಳಿಸ್ಕೊಟ್ಟಿಲ್ಲ. ಆದರೆ ಒಂದು ತಿಳಿಸ್ಕೊಟ್ಟಿದ್ದಾರೆ, ಏನಂತ ಅಂದರೆ ಇಲ್ಲಿ ನಾವು ಫಸ್ಟ್ ವೀಕಲ್ಲಿ ಹಣನ ಜೂನ್ ತಿಂಗಳ ಫಸ್ಟ್ ವೀಕಲ್ಲಿ ನಾವು ಹಣ ಹಾಕೋಕ್ಕಾಗಲ್ಲ, 2ನೇ ವೀಕಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ. ಹಾಗೆ ಹಣ ಬಿಡುಗಡೆ ಆಗಿ ಒಂದು ವೀಕೆಲ್ಲ ಎಲ್ಲರಿಗೂ ಕ್ಲಿಯರ್ ಮಾಡಿಕೊಡ್ತೀವಿ ಎಂದಿದ್ದಾರೆ. ಯಾಕಂದರೆ ಇಲ್ಲಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಇರುತ್ತೆ, ಅದರಿಂದಾಗಿ ನಾವು ಫಸ್ಟ್ ವೀಕು ಹಣನ ಹಾಕೋಕ್ಕಾಗಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ. ಇದು 11ನೇ ಕಂತಿಗೆ ಬಂದಿರೋ ಅಪ್ಡೇಟ್. ಈ ತಿಂಗಳು ಯಾವುದೇ ರೀತಿಯ 11ನೇ ಕಂತಿನ ಹಣ ಬಿಡುಗಡೆ ಆಗಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಯಾವುದೇ ರೀತಿ ವೀಡಿಯೋಸ್ ಬೇಕು ಅಂದರೂ ಕೂಡ, ಯಾವುದೇ ಬಗೆಯ ಮಾಹಿತಿ ಬೇಕು ಅಂದರೂ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.